Welcome to the English class. In our today's class, we are going to continue the lesson Jamaican fragment. ಇವತ್ತಿನ ಒಂದು ಕ್ಲಾಸ್ ಒಳಗೆ ನಾವು Jamaican fragment ಅನ್ನೋ ಒಂದು ಪಾಠವನ್ನು ಮುಂದುವರಿಸೋಣಂತ. So in our last class, we have seen that Jamaican fragment. So here there is a narrator, and once he saw that two boys are playing. Among them, the one boy is white, another one is black. And that black boy is accepting the commands of a white boy, and that white boy, he is commanding to the black boy. When they were playing this, so that author, he is puzzled, he is in dilemma that what these boys are playing, whether they are repeating history. So he thinks that whether that black color, black race, is it such a inferior? So he thinks among himself, he has different kinds of thoughts in his mind. Many questions were there in his mind. ನೋಡ್ರಿ, ನಿನ್ನೆ ಒಂದು ಕ್ಲಾಸ್ ಒಳಗೆ ನೋಡಿದ್ವಿ ನಾವು, ನರೇಟರ್ ಒಂದು ಇನ್ಸಿಡೆಂಟನ್ನು ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಏನಂತಂದ್ರೆ, ಅವರು ಒಮ್ಮೆ ವಾಕಿಂಗ್ ಮಾಡಬೇಕಾದ್ರೆ ಎರಡು ಹುಡುಗರುಗಳ ಆಟ ಆಡೋದನ್ನು ನೋಡ್ತಾರೆ. ಆ ಎರಡು ಹುಡುಗರು ಯಾವ ರೀತಿ ಇದ್ರು ಅಂತಂದ್ರೆ, ಒಬ್ಬನು ವೈಟ್ ಇದ್ನ, ಇನ್ನೊಬ್ಬನು ಬ್ಲ್ಯಾಕ್ ಇದ್ನು. ಸೊ ಅವಾಗ ಆ ಚಿಕ್ಕದಾಗಿರುವಂಥ ವೈಟ್ ಹುಡುಗ ಬ್ಲ್ಯಾಕ್ ಹುಡುಗನ್ಗೆ ಆಜ್ಞೆ ಮಾಡ್ತಾನೆ, ಕಮಾಂಡ್ಗಳನ್ನು ಮಾಡ್ತಾನೆ. ಆ ಕಮಾಂಡ್ಗಳನ್ನು ಮಾಡಿದಾಗ ಇನ್ನು ಆ ಬ್ಲ್ಯಾಕ್ ಹುಡುಗ ಏನು ಮಾಡ್ತಾನಂತಂದ್ರೆ, ಆ ಕಮಾಂಡ್ಗಳನ್ನು ಎಕ್ಸೆಪ್ಟ್ ಮಾಡಿ ಅವ ಹೇಳಿದ ಹಾಗೆ ಕೇಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಆ ಲೇಖಕರ ಅಥವಾ ಈಗ ನರೇಟರ್ ಆಶ್ಚರ್ಯರಾಗ್ಬಿಡ್ತಾರೆ. ಇದೇನಪ್ಪ, ಒಂದು ಚಿಕ್ಕದಾಗಿರುವಂಥ ಬೆಳ್ಳನಾಗಿರುವಂಥ ಒಂದು ಹುಡುಗ ವೈಟ್ ಬಾಯ್, ಅವ ದೊಡ್ಡಾಗಿರುವಂಥ ಒಂದು ಬ್ಲ್ಯಾಕ್ ಬಾಯ್ಗೆ ಕಮಾಂಡ್ ಮಾಡ್ತಾನಲ್ಲ, ಇತಿಹಾಸ ಮತ್ತೊಮ್ಮೆ ರಿಪೀಟ್ ಆಗುತ್ತಾ ಅಂಥೇಳಿ ಇವರು ಪ್ರಶ್ನೆ ಮಾಡ್ಕೋತಾರೆ. ತಮ್ಮಷ್ಟಕ್ಕೆ ತಾವ ಮತ್ತು ಬೇರೆ ಬೇರೆ ಯೋಚನೆಗಳಲ್ಲಿ ತೊಡಸ್ಕೊತಾರೆ. ನಾನು ಆ ಹುಡುಗ ಮೇ ಬಿ ಅವ ನೇಬರ್ ಮಗ ಇರ್ಬೋದು, ಅಥವಾ ಅವ ಒಂದು ಸರ್ವೆಂಟ್ ಆಗಿರ್ಬೋದು, ಎಷ್ಟೋ ಮಾತುಗಳನ್ನು ವಿಚಾರ ಮಾಡ್ತಾರೆ. ಸೊ ಆದ್ರೆ ಅವ್ರ ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ. ಹಾಗಾದ್ರೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಿಗುತ್ತಾ ಅನ್ನೋದು ಇಲ್ಲ ಅನ್ನೋದನ್ನು ನಾವು ಇವತ್ತು ನೋಡೋಣಂತ. ಲೆಟ್ ಅಸ್ ಸಿ ವೆದರ್ ಹಿ ವಿಲ್ ಗೆಟ್ ಎನಿ ಆನ್ಸರ್ ಟು ಹಿಸ್ ಕ್ವೆಶನ್ಸ್ ಆರ್ ನಾಟ್. So page number 41. Now read on silently. See. So let us start that. The next morning the boys were there again, and a man was standing at the gate watching them. I stopped and looked just to see what the white boy was making his little servant to do. To my surprise, now the dark boy was commanding, while the white boy youngster did everything. The little dark boy was strutting impetuously up and down the lawn, while the white youngster walked abjectly behind him. So what is there? The next morning, once again, that author, narrator, he goes there and he saw something different today. What is that difference? Let us see. The next morning, the boys were there again. So next day he went, in the morning he went and he saw that the two boys are there. Both were there again. ನೋಡ್ರಿ, ಮರ್ದಿನ ಬೆಳಿಗ್ಗೆ ಸೇಮ್ ಅದೇ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗರನ್ನ ನೋಡ್ತಾರೆ. ಮತ್ತೊಮ್ಮೆ ಅದೇ ಗಾರ್ಡನ್ನಲ್ಲಿ ಆ ಹುಡುಗರು ಇರ್ತಾರೆ. ಆ್ಯಂಡ್ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್ ವಾಚಿಂಗ್ ದೆಮ್. ಸಿ, so now here that narrator, he was standing at the gate, and once again he was watching to those boys what they are playing today. ನೋಡ್ರಿ, ಮತ್ತೊಮ್ಮೆ ಗೇಟ್ ಕಡೆ ನಿಂತು ಆ ಒಂದು ಆಟವನ್ನು ನೋಡ್ತಿರ್ತಾರೆ. ಇವತ್ತೇನು ಮಾಡ್ತಾರಪ್ಪ ಈ ಇಬ್ಬರು ಹುಡುಗರು ಅನ್ನೋದನ್ನು ನೋಡ್ತಾರೆ. ಐ ಸ್ಟಾಪ್ಡ್ ಆ್ಯಂಡ್ ಲುಕ್ಡ್ ಜಸ್ಟ್ ಟು ಸಿ ವಾಟ್ ದ ವೈಟ್ ಬಾಯ್ ವಾಸ್ ಮೇಕಿಂಗ್ ಹಿಸ್ ಲಿಟಲ್ ಸರ್ವೆಂಟ್ ಟು ಡೂ. ಸಿ, ಐ ಸ್ಟಾಪ್ ಎಟ್ ದ ಗೇಟ್ ಆ್ಯಂಡ್ ಐ ಲುಕ್ಡ್, ಐ ವಾಚ್ಡ್. So I waited. Now today what this white little boy will ask his servant to do? What are the commands now this white boy gives to the black boy? So he was very curious. ಅವತ್ತು ಆ ಗೇಟ್ ಕಡೆ ಬೆಳಿಗ್ಗೆ ಹೋಗಿ ನಿಂದಿರ್ತಾರೆ. ಇಬ್ಬರು ಹುಡುಗರನ್ನು ನೋಡ್ತಾರೆ. ಆ ಇಬ್ಬರು ಹುಡುಗರು ಆಟ ಆಡ್ತಾ ಇರ್ತಾರೆ. ಈಗ ನರೇಟರ್ ಏನು ಹೇಳ್ತಾರೆ ಅಂತಂದ್ರೆ, ಅಲ್ಲೇ ನಿಂತು ನೋಡ್ತಾ ಇರ್ತಾರೆ. ಇವತ್ತಿನ ದಿನ ಆ ಒಂದು ಬೆಳಗಿರುವಂಥ ಹುಡುಗ ಮತ್ತೊಂದು ಬೇರೆ ಆಜ್ಞೆಗಳನ್ನು ಏನು ಮಾಡ್ತಾನೆ ತನ್ನ ಸರ್ವೆಂಟಿಗೆ ಅಂಥೇಳಿ ವಿಚಾರ ಮಾಡ್ತಾ ಇರ್ತಾರೆ. ಟು ಮೈ ಸರ್ಪ್ರೈಸ್, ನಾವ್ ದ ಡಾರ್ಕ್ ಬಾಯ್ ವಾಸ್ ಕಮಾಂಡಿಂಗ್. ಸಿ, ಐ ವಾಸ್ ಸರ್ಪ್ರೈಸ್ಡ್ ವೆನ್ ಐ ಸಾ ದಟ್
ಟುಡೇ ದ ಡಾರ್ಕ್ ಬಾಯ್ ಬ್ಲ್ಯಾಕ್ ಬಾಯ್ ಈಸ್ ಕಮಾಂಡಿಂಗ್. ಅಲ್ಲಿ ಹೋಗಿ ನಾನು ಇವತ್ತು ಆ ಬೆಳಗಿರುವಂಥ ಹುಡುಗನೇ ಮತ್ತೊಮ್ಮೆ ಆಜ್ಞೆ ಮಾಡ್ತಾನ, ಆ ಆಜ್ಞೆ ಕಪ್ಪದಾಗಿರುವಂಥ ಒಂದು ಹುಡುಗ ಅವ ಪಾಲಿಸ್ತಾನ ಅಂದ್ಕೊಂಡಿದ್ನೆ. ಆದ್ರೆ ಅಲ್ಲಿ ಹೋಗಿ ನಾನು ಆಶ್ಚರ್ಯ ಆದೆ. ಯಾಕಂತಂದರೆ ಇವತ್ತು ಆ ಬ್ಲ್ಯಾಕ್ ಬಾಯ್ ಏನಿದ್ದಾನಲ್ಲ ಅವ ಆಜ್ಞೆ ಮಾಡ್ತಾ ಇದ್ದಾನೆ, ಅವ ಕಮಾಂಡ್ ಮಾಡ್ತಾ ಇದ್ದಾನೆ. ವೈಲ್ ದ ಲಿಟಲ್ ವೈಟ್ ಯಂಗ್ಸ್ಟರ್ ಡಿಡ್ ಎವ್ರಿಥಿಂಗ್. ಆ್ಯಂಡ್ ನಾವು ಟುಡೇ ದಟ್ ಲಿಟಲ್ ವೈಟ್ ಬಾಯ್ ಹೀ ಈಸ್ ಎಕ್ಸೆಪ್ಟಿಂಗ್ ದ ಕಮಾಂಡ್ಸ್. ನೋಡಿರಿ, ಇವತ್ತು ಆ ಚಿಕ್ಕದಾಗಿರುವಂಥ ವೈಟ್ ಹುಡುಗ ಏನಿದಾನೆಲ್ಲ ವೈಟ್ ಬಾಯ್ ಅವ ಆ ಒಂದು ಆಜ್ಞೆಗಳನ್ನು ಪಾಲಿಸ್ತಾ ಇದ್ದಾನೆ. ದ ಲಿಟಲ್ ಡಾರ್ಕ್ ಬಾಯ್ ವಾಸ್ ಸ್ಟರ್ಡಿಂಗ್ ಇಂಪೇಡಿಯಸ್ಲಿ ಅಪ್ ಆ್ಯಂಡ್ ಡೌನ್ ದ ಲಾನ್. ಸಿ once again yesterday how that white boy he was walking like majestically, and today this black boy he is also walking up and down. How he is walking? Sturdying impetuously he is walking. ನೋಡ್ರಿ, ನಿನ್ನೆ ಆ ಬೆಳಗ್ಗೆ ಇರುವಂಥ ಹುಡುಗ ಮೇಲ್ ಕೆಳಗೆ ತಾನು ರಾಜನಂತೆ ನಡೀತಾ ಇದ್ನೆ. ಇವತ್ತು ಅದೇ ರೀತಿ ಒಳಗೆ ಸಹಿತ ಈ ಒಂದು ಬ್ಲ್ಯಾಕ್ ಬಾಯ್ ಅವನು ತಾನು ಎಲ್ಲಿ ಒಂದು ರಾಜನಿದಾನೇ ಅನ್ನುವಂಥ ರೀತಿ ಒಳಗೆ ಮೇಲ್ ಕೆಳಗೆ ನಡೀತಾ ಇರ್ತಾನೆ. While the white youngster walked abjectly behind him. See, and now that white boy he acted as a servant of that black boy and he walked abjectly. So he accepted the commands of that black boy. ಇನ್ನು ಬೆಳ್ಳಗಿರುವಂಥ ಹುಡುಗ ಏನು ಮಾಡ್ತಾನಂತಂದ್ರೆ ಕಪ್ಪಗಾಗಿರುವಂಥ ಹುಡುಗ ಅವ ರಾಜನಿದ್ದಂತೆ ಬೆಳ್ಳಗಾಗಿರುವಂಥ ಒಂದು ಹುಡುಗ ಅವ ಆಳನಂತೆ, ಸೊ ಅಥವಾ ಒಂದು ಸರ್ವೆಂಟ್ ಇದ್ದಂತೆ ಆ ರೀತಿ ಒಳಗೆ. ಇನ್ನು ವೈಟ್ ಹುಡುಗ ಏನು ಮಾಡ್ತಾನಂತಂದ್ರೆ ಆ ಬಾಯ್ ಅವನ ಆಜ್ಞೆಗಳನ್ನು ಪಾಲಿಸ್ಬೇಕಂತ ಹೇಳಿ ಅವ್ನ ಹಿಂದೆ ಹೋಗ್ತಾ ಇರ್ತಾನೆ. ಗೆಟ್ ಮಿ ಅ ಬನಾನಾ. ದ ಲಿಟಲ್ ಬಾಯ್ ರ್ಯಾನ್ ಇನ್ ಟು ದ ಹೌಸ್ ಆ್ಯಂಡ್ reappeared shortly with the banana. Peel it for me. The little white boy peeled the banana and handed it to his dark master. See, what are the commands now? Yesterday that white boy he has given 3 commands. Okay, now here, so today it is the turn of this black boy. What are his commands? Let us see. ನೋಡ್ರಿ, ನಿನ್ನೆ ಲೇಖಕರು ಹೋಗಿ ನೋಡಿದಾಗ ಏನಾಗುತ್ತಂದ್ರೆ ವೈಟ್ ಬಾಯ್ 3 ಕಮಾಂಡನ್ನು ಕೊಟ್ಟಿರ್ತಾನೆ, 3 ಆಜ್ಞೆಗಳನ್ನು ಕೊಟ್ಟಿರ್ತಾನೆ. ಇನ್ನು ಈಗ ಒಂದು ಬ್ಲ್ಯಾಕ್ ಬಾಯ್ ಅವನದು ಟರ್ನ್ ಇದೆ, ಅವ ಯಾವ ಕಮಾಂಡ್ಗಳನ್ನು ಕೊಡ್ತಾನೆ ಅನ್ನೋದನ್ನು ನೋಡೋಣ. ಗೆಟ್ ಮಿ ಅ ಬನಾನಾ. ದ ಲಿಟಲ್ ಬಾಯ್ ರ್ಯಾನ್ ಇನ್ ಟು ದ ಹೌಸ್ ಆ್ಯಂಡ್ reappeared shortly with the banana. Now that black boy he ordered to the white boy, get me a banana, go and get me a banana. So now that white boy he ran into the house and he reappeared, he came with a banana to his master. ನೋಡ್ರಿ, ಆ ಕಪ್ಪದಾಗಿರುವಂಥ ಒಂದು ಹುಡುಗ ಏನು ಹೇಳ್ತಾನೆ, ಹೋಗಿ ನನಗೊಂದು ಬಾಳೆಹಣ್ಣನ್ನು ತೊಗೊಂಡು ಬಾ, ಗಿವ್ ಮಿ ಅ ಬನಾನಾ, ಗೆಟ್ ಮಿ ಅ ಬನಾನಾ ಅಂಥೇಳಿ ಆರ್ಡರ್ ಮಾಡಿದಾಗ, ಕಮಾಂಡ್ ಮಾಡಿದಾಗ ಆ ಒಂದು ಹುಡುಗ ವೈಟ್ ಹುಡುಗ ಏನು ಮಾಡ್ತಾನೆ, ಮನೆಯಲ್ಲಿ ಓಡೋಗ್ತಾನೆ, ತಕ್ಷಣವೇ ಒಂದು ಬಾಳೆಹಣ್ಣನ್ನು ತಂದು ಕೊಡ್ತಾನೆ. ಪೀಲ್ ಇಟ್ ಫಾರ್ ಮೀ. ದ ಲಿಟಲ್ ವೈಟ್ ಬಾಯ್ ಪೀಲ್ಡ್ ದ ಬನಾನಾ ಆ್ಯಂಡ್ ಹ್ಯಾಂಡೆಡ್ ಇಟ್ ಟು ಹಿಸ್ ಡಾರ್ಕ್ ಮಾಸ್ಟರ್. ಸಿ, ನಾವ್ ದಟ್ dark boy he is not satisfied with just giving a banana. He asked another command. He gave another command. What is that command? He asked that white boy to peel the banana, and that white boy he accepted the order and he peeled the banana and he gave that banana to his master, that is black boy. ನೋಡ್ರಿ, ಕೇವಲ ಬಾಳೆಹಣ್ಣು ತಂದು ಕೊಟ್ಟನಷ್ಟೇ ಅದ ಒಂದು ಕಮಾಂಡಿಗೆ ಸುಮ್ಮನೆ ಆಗಲಿಲ್ಲ ವೈಟ್ ಬಾಯ್. ಇನ್ನೊಂದು ಕಮಾಂಡ್ ಕೊಡ್ತಾನೆ, ಅದೇನಂತಂದ್ರೆ ಈ ಬಾಳೆಹಣ್ಣು ಸಿಪ್ಪಿಯನ್ನು ತೆಗೆದುಕೊಡು ನನಗೆ ಅಂತ ಹೇಳ್ತಾರೆ. ಅವ ಆ ಬಾಳೆಹಣ್ಣು ಅದನ್ನು ಸಿಪ್ಪಿಯನ್ನು ತೆಗೆದುಕೊಡಂದಾಗ ಈಗ ವೈಟ್ ಬಾಯ್ ಏನು ಮಾಡ್ತಾನೆ, ಅವನ ಹೇಳಿರುವಂಥ ಒಂದು ಕಮಾಂಡನ್ನು ಎಕ್ಸೆಪ್ಟ್ ಮಾಡ್ತಾನೆ, ಮಾಡಿ ಅದರ ಸಿಪ್ಪಿಯನ್ನು ತೆಗೆದು ತನ್ನ ಮಾಸ್ಟರಿಗೆ, ಇವತ್ತು ಬಾಸ್ ಯಾರಾಗಿದ್ದಾರೆ, ಬ್ಲ್ಯಾಕ್ ಹುಡುಗ, ಬ್ಲ್ಯಾಕ್ ಬಾಯ್, ಅವ ಬಾಸ್ ಆಗಿದ್ದಾನೆ, ತನ್ನ ಬಾಸ್ ಕೈಯಲ್ಲಿ ಕೊಡ್ತಾನೆ. I saw it now. It indeed was a game I had played as a child. Each boy took it in turn every alternate day to be the boss, the other the slave. It had been great fun to me as a youngster. I smiled as I remembered. I looked at the man standing by the gate. He was a white man.
I remembered what I had thought yesterday. He, no doubt, I thought to myself, was wondering if the black race is superior to the white. I laughed gently to myself. How silly we grown-ups are to misinterpret a child's action. This man, I said to myself, will be worrying all day. Perhaps he thinks the black will in the end rule over the whites. Now I will try to clarify and drive away all the doubts from his mind. See what happens. So here someone came, someone is there, and he wants to clarify whatever is going on. Let us see. I saw it now. It indeed was a game I had played as a child. So here that white boy and black boy, whatever they are playing, it is just a game. ಆ ಎರಡು ಹುಡುಗರು ಏನು ಆಟ ಆಡ್ತಾ ಇರ್ತಾರಲ್ಲ, ಅದು ಕೇವಲ ಒಂದು ಆಟವಾಗಿರುತ್ತೆ. So now what happens means that narrator, he says to himself, yes, it is just a game. And in my childhood I had played this game. ಅವ್ರು ಹೇಳ್ತಾರೆ, ನನ್ನ ಬಾಲ್ಯದಲ್ಲಿ ಈ ಒಂದು ಆಟವನ್ನು ಆಡಿದ್ದೀನಿ, ಈ ಆಟ ನನಗೆ ಗೊತ್ತಿದೆ, ಈ ಹುಡುಗರು ಕೇವಲ ಒಂದು ಆಟ ಆಡ್ತಾ ಇದ್ದಾರೆ ಅಂಥೇಳಿ ಹೇಳ್ತಾರೆ. ಈಚ್ ಬಾಯ್ ಟುಕ್ ಇಟ್ ಇನ್ ಟರ್ನ್ ಎವ್ರಿ ಅಲ್ಟರ್ನೇಟ್ ಡೇ ಟು ಬಿ ದ ಬಾಸ್, the other the slave. So the group of boys will be there, and each boy, he used to be boss and another one will be servant, and like this, so there will be a change in boss and servant. ನೋಡ್ರಿ, ಈ ಒಂದು ಆಟ ನನಗೆ ಗೊತ್ತಿದೆ, ನನ್ನ ಬಾಲ್ಯದಲ್ಲಿ ಈ ಆಟವನ್ನು ಆಟ ಆಡಿದ್ದೀನಿ ನಾನು. ಆ ಆಟ ಏನಂತಂದ್ರೆ, ಹುಡುಗರಲ್ಲಿ ನಾವು ಯಾವ ರೀತಿ ಆಟ ಆಡ್ತಿದ್ವಿ, ಪ್ರತಿದಿನ ಒಬ್ಬರು ಬಾಸ್ ಆಗ್ತಿದ್ರು, ಇನ್ನೊಬ್ರು ಸರ್ವೆಂಟ್ ಆಗ್ತಿದ್ರು. ನೆಕ್ಸ್ಟ್ ಡೇನು ಅದೇ ಥರ ರಿಪಿಟೇಷನ್ ಆಗ್ತಿತ್ತು. ಯಾರು ಸರ್ವೆಂಟ್ ಆಗಿದ್ರು ಅವ್ರು ಬಾಸ್ ಆಗ್ತಾರೆ, ಯಾರು ಬಾಸ್ ಆಗಿದ್ರು ಅವರು ಸರ್ವೆಂಟ್ ಆಗ್ತಾರೆ. ಸೊ ಈ ರೀತಿ ಚೇಂಜ್ ಆಗ್ತಿತ್ತು. ಈ ಆಟವನ್ನು ನಾನು ಆಟ ಆಡಿದ್ದೀನಿ ಅಂತ ಹೇಳ್ತಾರೆ. ಇಟ್ ಹ್ಯಾಡ್ ಬಿನ್ ಗ್ರೇಟ್ ಫನ್ ಟು ಮೀ ಆ್ಯಸ್ ಅ ಯಂಗ್ಸ್ಟರ್. ಸಿ, it was a great fun to me, a great happiness to me play like this. ನಾನು ಚಿಕ್ಕವನಿದ್ದಾಗ ಈ ಆಟವನ್ನು ಆಟ ಆಡಬೇಕಾದ್ರೆ ನನಗೆ ಅತಿ ಸಂತೋಷ ಸಿಕ್ತಿತ್ತು. ಐ ಸ್ಮೈಲ್ಡ್ ಆ್ಯಸ್ ಐ ರಿಮೆಂಬರ್ಡ್. ಸಿ, ವೆನ್ ಐ ರಿಮೆಂಬರ್ಡ್ ದಟ್ ಹೌ ಐ ಯೂಸ್ ಟು ಪ್ಲೇ, ಐ ಸ್ಮೈಲ್ಡ್. ನೋಡ್ರಿ, ನಾನು ನೆನಪು ಮಾಡ್ಕೊಂಡಾಗ ನನ್ನ ಬಾಲ್ಯದಲ್ಲಿ ಯಾವ ರೀತಿ ಈ ಆಟವನ್ನು ಆಟ ಆಡ್ತಿದ್ದೆ ಅಂದಾಗ ನನ್ನ ಮುಖದ ಮೇಲೆ ಸ್ಮೈಲ್ ಬಂತು ಅಂತ ಹೇಳ್ತಾರೆ. ಐ ಲುಕ್ಡ್ ಎಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಬೈ ದ ಗೇಟ್. ಹಿ ವಾಸ್ ಅ ವೈಟ್ ಮ್ಯಾನ್. So then he is imagining what they are playing, how he played in childhood, and there was a man standing at the gate. ತನ್ನ ಆಲೋಚನೆ ಒಳಗಿರ್ತಾರೆ, ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಬಾಲ್ಯದಲ್ಲಿ ನಾನು ಈ ರೀತಿ ಆಟ ಆಡಿದ್ದೀನಿ ಅಂತಂದು. ಅಷ್ಟರೊಳಗೆ ಆ ಗೇಟ್ ಕಡೆ ಒಬ್ಬ ವೈಟ್ ಮ್ಯಾನ್ ನಿಂತಿರ್ತಾನೆ. ಐ ರಿಮೆಂಬರ್ಡ್ he was a white man. So the man who was standing at the gate, he was a white man. ಆ ಗೇಟ್ ಕಡೆ ಯಾರು ನಿಂತಿರ್ತಾರೆ, ಒಬ್ಬನ ವೈಟ್ ಮ್ಯಾನ್ ಇರ್ತಾನೆ. I remembered what I had thought yesterday. See, he remembered that whatever he had thought yesterday. ಅವನ ವಿಚಾರಗಳು ಏನೇನಿದ್ವು, ಎಷ್ಟೋ ಪ್ರಶ್ನೆಗಳು ಆ ನರೇಟರ್ ಮನಸ್ಸಿನಲ್ಲಿ ಇತ್ತಲ್ಲ, ಅವನ್ನೆಲ್ಲ ಮತ್ತೊಮ್ಮೆ ರಿಕಾಲ್ ಮಾಡ್ತಾನೆ, ರಿಮೆಂಬರ್ ಮಾಡ್ಕೋತಾರೆ. He no doubt, I thought to myself, was wondering if the black race is superior to the white. See, he no doubt, I thought to myself. Nodri, now he is saying that no doubt I thought something myself only. ನನ್ನಷ್ಟಕ್ಕೆ ನಾನೇ ನಿನ್ನೆ ಏನು ವಿಚಾರ ಮಾಡ್ಕೊಂಡಿದ್ದೆ ನೋಡ್ರಿ, ಏನು ವಿಚಾರ ಮಾಡಿದ್ರು ಅವರು, ವಾಸ್ ವಂಡ್ರಿಂಗ್ ಇಫ್ ದ ಬ್ಲ್ಯಾಕ್ ರೇಸ್ ಈಸ್ ಸುಪೀರಿಯರ್ ಟು ದ ವೈಟ್. So yesterday I was thinking that black race is superior to the white race. ನಿನ್ನೆ ಏನು ವಿಚಾರ ಮಾಡ್ತಾ ಇದ್ದೆ ನಾನು, ಬ್ಲ್ಯಾಕ್ ರೇಸ್ ವೈಟ್ ರೇಸ್ಗಿಂತ ಸುಪೀರಿಯರ್ ಆಗಿದೆ ಅಂಥೇಳಿ ಈ ರೀತಿ ವಿಚಾರ ಮಾಡ್ತಾ ಇದ್ದೆ. ಪ್ರಶ್ನೆಗಳ ನನ್ನಲ್ಲಿ ನಾನು ಕೇಳ್ತಾ ಇದ್ದೆ, ಯಾಕಪ್ಪ ಈ ರೇಸ್ದು ಒಂದು ಪ್ರಾಬ್ಲಮ್ ಇದೆ, ಡಿಫ್ರೆನ್ಸ್ ಇದೆ ಅಂತಂದು. ಐ ಲಾಫ್ ಜೆಂಟ್ಲಿ ಟು ಮೈ ಸೆಲ್ಫ್. ಹೌ ಸಿಲಿ ವಿ ಗ್ರೋನ್-ಅಪ್ಸ್ ಆರ್ ಟು ಮಿಸ್ಇಂಟರ್ಪ್ರೆಟ್ ಅ ಚೈಲ್ಡ್ಸ್ ಆ್ಯಕ್ಷನ್. ಸಿ, then that author, he laughed, he smiled, and he said that how foolish we grown-ups are that we misinterpreted that child's action. ನೋಡ್ರಿ,
ಅವ್ರು ಆ ಆಥರ್ ತನ್ನಷ್ಟಕ್ಕೆ ತಾನೇ ಎಲ್ಲ ಪ್ರಶ್ನೆಗೆ ನಿನ್ನೆ ಏನೇನು ವಿಚಾರ ಮಾಡ್ತಾ ಇದ್ನಲ್ಲಪ್ಪ ನಾನು ಅಂತಂದು ಆ ಎಲ್ಲ ವಿಚಾರಗಳನ್ನು ಕುರಿತು ಅವರು ನಗ್ತಾರೆ, ಹೇಳ್ತಾರೆ. ಎಂಥ ಮೂರ್ಖರು ನಾವು ದೊಡ್ಡವರು. ಒಂದು ಚಿಕ್ಕ ಹುಡುಗ ಆಟ ಆಡೋದನ್ನು, ಆ ಒಂದು ಆಟವನ್ನು ನಾವು ಏನು ಮಾಡಿದ್ವಿ, ಯಾವುದೋ ಒಂದು ಬೇರೆ ಕಾರಣಕ್ಕೆ ತೊಗೊಂಡು ಹೋಗಿಬಿಟ್ವಲ್ಲ, ಯಾವುದೋ ಒಂದು ದೊಡ್ಡ ವಿಷಯ ಆಗಿ ನಾವು ಮಾತಾಡ್ತಾ ಇದ್ನಲ್ಲ, ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ನಲ್ಲ ನಾನು ಅಂಥೇಳಿ ಹೇಳ್ತಾರೆ. ದಿಸ್ ಮ್ಯಾನ್, I said to myself, will be worrying all the day. See, he says that, so this man who is standing at the gate, maybe he is worrying all the day. ನೋಡ್ರಿ, ಅವರು ಪ್ರತಿದಿನ ಈ ಒಂದು ಇಡೀ ದಿನ ಈ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಿರಬಹುದು ಅಂತ ಹೇಳ್ತಾರೆ. Perhaps he thinks the blacks will in the end rule over the whites. See, at the end, that man, he thinks that blacks will rule over the whites. ಕೊನೆಯದಾಗಿ ವಿಚಾರ ಮಾಡ್ತಾರೆ ಏನಂತಂದರೆ, ಎಟ್ ದ ಎಂಡ್ ಆಫ್ ದ ಡೇ, ಕೊನೆಯದಾಗಿ ಇನ್ನು ಬ್ಲ್ಯಾಕ್ ಅವರು ಸಹಿತ ವೈಟ್ರನ್ನು ಆಳಬಹುದು. ಇವನ್ ಬ್ಲ್ಯಾಕ್ಸ್ ಮೇ ಕ್ಯಾನ್ ರೂಲ್ ಓವರ್ ದ ವೈಟ್ಸ್. ನಾಟ್ ಓನ್ಲಿ ವೈಟ್ ಕ್ಯಾನ್ ರೂಲ್ ದ ಬ್ಲ್ಯಾಕ್ಸ್, ಬಟ್ ಬ್ಲ್ಯಾಕ್ಸ್ ಕ್ಯಾನ್ ರೂಲ್ ವೈಟ್. ಕೇವಲ ಬಿಳಿ ಜನಾಂಗದವರು ಕಪ್ಪು ಜನಾಂಗದವ್ರ ಮೇಲೆ ಆಳೋದಷ್ಟೇ ಅಲ್ಲದೆ, ಇವತ್ತು ಪರಿಸ್ಥಿತಿ ಯಾವ ರೀತಿ ಬದಲಾವಣೆ ಆಗಿದೆ, ಕಪ್ಪು ಜನಾಂಗದವರು ಸಹಿತ ಬಿಳಿ ಜನಾಂಗದವರನ್ನು ಆಳ್ತಾರ. Now I will try to clarify and drive away all the doubts from his mind. So here he says that let me clarify his doubts from his mind. ನನ್ನ ಅವನ ವಿಚಾರಗಳೇನದಾವಲ್ಲ ಆ ವಿಚಾರಗಳನ್ನು ತೆಗೆದು ಹಾಕೊಂತಡಿ. ಸೊ ಅವನೇನು ಡೌಟ್ಸ್ ಅದಾವು ಆ ಡೌಟ್ಸನ್ನು ಕ್ಲಿಯರ್ ಮಾಡೋಣ ಅಂತ ಹೇಳ್ತಾರೆ. Perhaps you are thinking that one day or the other the blacks will rule over the whites. I know you do so, for you just saw how the black commanded the white. But gentlemen, don't have any such wrong notions, for that's only a game. Just yesterday I saw the little white boy commanding the black boy. Only grown-ups are silly, aren't we? Said I. See, perhaps you are thinking that one day or the other day the blacks will rule over the whites. So here he says that you are thinking that one or the other day now blacks will rule the white, isn't it? ನೋಡ್ರಿ, ಅವ್ರು ಪ್ರಶ್ನೆ ಹೇಳ್ತಾರೆ ಏನಂತಂದರೆ, ನಿನ್ನ ಮನಸ್ಸಲ್ಲಿ ವಿಚಾರ ಇದೆಯಲ್ಲ, ಒಂದಿನ ಕಪ್ಪು ಜನಾಂಗದವರು ಸಹಿತ ಬ್ಲ್ಯಾಕ್ಸ್ ಅವರು ಸಹಿತ ವೈಟ್ ಮೇಲೆ ಆಳ್ವಿಕೆಯನ್ನು ಮಾಡ್ತಾರೆ ಅಂಥೇಳಿ ಈ ಪ್ರಶ್ನೆ ಇದೆಯಲ್ಲ ನಿನ್ನ ಮನಸ್ಸಲ್ಲಿ ಅಂತ ಹೇಳ್ತಾರೆ. I know you do so, for just saw how black commanded the white. So this comes in your mind that even black can rule over the white just by seeing these boys they are playing, because that black boy he commanded to the white boy. ನೋಡ್ರಿ, ಈ ವಿಚಾರ ಬರಾಕ್ ನಿನ್ನ ಮೈಂಡ್ ಒಳಗೆ ಕಾರಣ ಏನಂತಂದರೆ, ಈ ಹುಡುಗರು ಆಟ ಆಡೋದನ್ನು ನೋಡಿದ್ದು, ಇಲ್ಲಿ ಒಂದು ಕಪ್ಪು ಹುಡುಗ, ಡಾರ್ಕ್ ಆಗಿರುವಂಥ ಒಂದು ಹುಡುಗ, ಅವ ಬೆಳಗಿರುವಂಥ ಒಂದು ಹುಡುಗನಿಗೆ ಕಮಾಂಡ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಿನ್ನ ಮನಸ್ಸಲ್ಲಿ ವಿಚಾರ ಬಂದಿರ್ಬೋದು, ಒಂದಿನ ಈ ಬ್ಲ್ಯಾಕರು ಸಹಿತ ಅವರು ಸಹಿತ ವೈಟ್ ಮೇಲೆ ಆಳ್ತಾರ. ಸೊ ಬ್ಲ್ಯಾಕ್ಸ್ ಕ್ಯಾನ್ ರೂಲ್ ಓವರ್ ದ ವೈಟ್ಸ್. ಬಟ್ ಜೆಂಟಲ್ಮೆನ್ ಡೋಂಟ್ ಹ್ಯಾವ್ ಎನಿ ಸಚ್ ರಾಂಗ್ ನೋಷನ್ಸ್, ಫಾರ್ ದಟ್ಸ್ ಓನ್ಲಿ ಅ ಗೇಮ್. See, then he says that gentlemen, you don't have any wrong notions, wrong ideas about this game. It's just a game. ಆದರೆ ಇದ್ರ ಬಗ್ಗೆ ಇನ್ನು ಬೇರೆ ಯಾವುದೂ ವಿಚಾರ ಮಾಡಬೇಡ, ಇದು ಕೇವಲ ಒಂದು ಗೇಮ್ ಆಗಿದೆ, ಅವರು ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಓನ್ಲಿ ಗ್ರೋನ್ ಅಪ್ಸ್ ಆರ್ ಸಿಲಿ, aren't we? Said I. See, so only grown ups are silly. He says that only we grown-ups are silly to think that what they are playing. So we are thinking about race, class and creed. So we are silly, he says. ನೋಡ್ರಿ, ನಾವು ಎಷ್ಟು ಮೂರ್ಖರದೀವಿ. ನಾವು ಆ ಜನಾಂಗದ ಮೇಲೆ, ಜಾತಿಯ ಮೇಲೆ ಅಥವಾ ಕ್ಲಾಸ್ ಅಂತಸ್ತು ಮಟ್ಟ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಈ ರೀತಿ ನಾವು ವಿಚಾರ ಮಾಡಬಾರ್ದು ಅಂತ ಹೇಳ್ತಾರೆ. The man was surprised at my outburst. He looked at me smiling. See, that man, he was surprised to hear all the story and he was smiling. He looked at him smilingly. ನೋಡ್ರಿ, ಈ ಎಲ್ಲ ಒಂದು ಕ್ಲಾರಿಟಿ ಕೊಟ್ಟಾಗ ಆ ಒಂದು ಮನುಷ್ಯ ಯಾರು ನಿಂತಿರ್ತಾನಲ್ಲ ಅವ ನಗ್ತಾನ. ನೋಡ್ರಿ, I know all about the game, he said. The boys are brothers, my sons. He pointed to the fair brown woman on the veranda who had just come out to call in the children. That's my wife, he said. See, I know all about the game,
he said. So that white man, he says that I know all about the game. ನನಗೆ ಈ ಗೇಮ್ ಏನಿದೆ ಅಂಥೇಳಿ ಗೊತ್ತಿದೆ, ಆಟ ಏನು ಆಡ್ತಾ ಇದ್ದಾರೆ ಅಂಥೇಳಿ ಗೊತ್ತಿದೆ. ದ ಬಾಯ್ಸ್ ಆರ್ ಬ್ರದರ್ಸ್. ಸೊ ದ ಟೂ ಬಾಯ್ಸ್, ದಟ್ ಬ್ಲ್ಯಾಕ್ ಬಾಯ್ ಆ್ಯಂಡ್ ವೈಟ್ ಬಾಯ್, ದೇ ಆರ್ ಬ್ರದರ್ಸ್. ಆ ಇಬ್ಬರು ಹುಡುಗರು ಅಣ್ಣ ತಮ್ಮಂದಿರಾಗಿದ್ದಾರೆ, ಅವರಿಬ್ಬರು ಬ್ರದರ್ಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಮೈ ಸನ್ಸ್, ದ ಟೂ ಬ್ರದರ್ಸ್, ದ ಟೂ ಬಾಯ್ಸ್, ದೇ ಆರ್ ಮೈ ಸನ್ಸ್. ಅವರಿಬ್ಬರು ನನ್ನ ಮಕ್ಕಳಾಗಿದ್ದಾರೆ ಅಂತ ಹೇಳ್ತಾರೆ. He pointed to the fair brown woman on the veranda who just come out to call in the children. That's my wife, he said. So there is a lady you can see, and she came out to call the children in, and that man, he says that she is my wife. ಸೊ ಅಲ್ಲಿ ಹುಡುಗರು ಆಟ ಆಡ್ತಾ ಇರ್ತಾರಲ್ಲ, ಆ ಹುಡುಗರನ್ನು ಕರೀಲಿಕ್ಕೆ ಅಂತಂದು ಒಂದು ಮಹಿಳೆ ಬರ್ತಾಳೆ. ಅವಳು ಯಾವ ಕಲರ್ದೊಳಗಿದ್ದಾಳೆ? ಫೇರ್ ಬ್ರೌನ್. ಸೊ ಶೀ ಈಸ್ ಫೇರ್ ಬ್ರೌನ್ ಕಲರ್. ಶಿ ಕಮ್ಸ್ ಆ್ಯಂಡ್ ಶಿ ಆಸ್ಕ್ ದ ಚಿಲ್ಡ್ರನ್ ಟು ಕಮ್ ಇನ್. ಸೊ ಶಿ ಈಸ್ ವೈಫ್ ಆಫ್ ದಟ್ ವೈಟ್ ಮ್ಯಾನ್. ಅವಳು ಆ ವೈಟ್ ಮ್ಯಾನ್ ಏನು ಮಾತನಾಡ್ತಾ ಇದ್ದಾನಲ್ಲ ಅವ್ರದ್ದು ವೈಫ್ ಆಗಿದ್ದಾರೆ. ಐ ಸ್ಮೈಲ್ಡ್, ಮೈ ಸ್ಪಿರಿಟ್ ಲಾಫ್ಡ್ ವಿತ್ ಮೀ. That is Jamaica. I said to my heart, this is my country, my people. I looked at the white man. He smiled at me. Well, miss the train if we don't hurry, he said. See, I smiled. My spirit laughed with me. This is Jamaica. See, when I heard all the story, when I came to know that what is going on, then I smiled and I laughed. My spirit, my soul laughed with me. ನನಗೆಲ್ಲ ವಿಷಯ ತಿಳಿದಾಗ ನನ್ನಷ್ಟಕ್ಕೆ ನಾನು ಅಷ್ಟೇ ಅಲ್ಲದೆ ನನ್ನ ಆತ್ಮನೂ ಸಹಿತ ಸಂತೋಷವಾಯಿತು ಈ ಮಾಹಿತಿಯನ್ನು ಕೇಳಿ ಅಂತ ಹೇಳ್ತಾರೆ. ದಿಸ್ ಈಸ್ ಜಮೈಕಾ, ಇದು ಜಮೈಕಾ. ಐ ಸೇಡ್ ಟು ಮೈ ಹಾರ್ಟ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಪೀಪಲ್. ಸೊ ದಟ್ ಮ್ಯಾನ್, ದಟ್ ನರೇಟರ್, ಹಿ ಸೇಸ್ ದಟ್ ದಿಸ್ ಈಸ್ ಜಮೈಕಾ, ದಿಸ್ ಈಸ್ ಮೈ ಕಂಟ್ರಿ, ದಿಸ್ ಈಸ್ ಮೈ ಪೀಪಲ್. ನೋಡ್ರಿ, ಇದು ನನ್ನ ದೇಶ, ಇದು ನನ್ನ ದೇಶ, ಇವರು ಎಲ್ಲರೂ ನನ್ನ ಜನರು, ಇವರು ಜಮೈಕಾದವರು. ಐ ಲುಕ್ಡ್ ಎಟ್ ವೈಟ್ ಮ್ಯಾನ್, ಹಿ ಸ್ಮೈಲ್ಡ್ ಎಟ್ ಮೀ. ಸಿ, ದೆನ್ ಐ ಲುಕ್ಡ್ ಎಟ್ ದಟ್ ವೈಟ್ ಮ್ಯಾನ್ ಆ್ಯಂಡ್ ಹಿ ಸ್ಮೈಲ್ಡ್ ಎಟ್ ಮೀ. ನಾನು ಆ ವೈಟ್ ಮ್ಯಾನ್ ಕಡೆ ನೋಡಿದಾಗ ಅವನನ್ನು ನೋಡಿ ಸ್ಮೈಲ್ ಕೊಡ್ತಾನೋ. ವೆಲ್, ವಿ ವಿಲ್ ಮಿಸ್ ದ ಟ್ರೈನ್ ಇಫ್ ವಿ ಡೋಂಟ್ ಹರಿ, ಹಿ ಸೆಡ್. ಸಿ, ದಟ್ ಮ್ಯಾನ್ ಸೇಸ್ ದಟ್ ವಿ ವಿಲ್ ಮಿಸ್ ದ ಟ್ರೈನ್ ಇಫ್ ವಿ ಡೋಂಟ್ ಹರಿ. ನೋಡ್ರಿ, ನಾವು ಏನಾದರೂ ಹರಿ ಮಾಡಲಿಲ್ಲ ಅಂತಂದ್ರೆ, ಗಡ್ಬಡಿ ಮಾಡಲಿಲ್ಲ ಅಂತಂದ್ರೆ, ಜಲ್ದಿ ಮಾಡಲಿಲ್ಲ ಅಂತಂದ್ರೆ ನಮ್ಮ ಟ್ರೈನ್ ತಪ್ಪು ಹೋಗುತ್ತೆ ಅಂಥೇಳಿ ಹೇಳ್ತಾರೆ. ಇಲ್ಲಿಗೆ ಈ ಒಂದು ಲೆಸನ್ ಮುಕ್ತಾಯವಾಗುತ್ತೆ. ಹಿಯರ್ ದ ಸ್ಟೋರಿ ಕಮ್ಸ್ ಟು ಆ್ಯನ್ ಎಂಡ್. ಹಿಯರ್ ಆರ್ ಟೂ ಬಾಯ್ಸ್ ಹೂ ಆರ್ ಪ್ಲೇಯಿಂಗ್ and that narrator, he gets some misinterpretation that the boys, so they are repeating the history, but at the end white man, he comes and he clears the doubts of that boy. ಇಲ್ಲಿ ಆ ಒಂದು ನರೇಟರ್ ಏನಿದಾರಲ್ಲ ಅವ್ರಿಗೆ ಒಂದು ಡೌಟ್ ಬರುತ್ತೆ, ಏನಂತಂದರೆ ಮತ್ತೊಮ್ಮೆ ಇತಿಹಾಸ ರಿಪೀಟ್ ಆಗುತ್ತೆ ಏನಪ್ಪ, ಯಾವ ರೀತಿ ಚಿಕ್ಕ ಮಕ್ಕಳು ಅದು ಬಿಳಿ ಜನಾಂಗ, ಕಪ್ಪು ಜನಾಂಗ ಈ ರೀತಿ ಒಂದು ಕಮಾಂಡಿಂಗ್ ಟೋನ್ ಒಳಗೆ ಆಟ ಆಡ್ತಾ ಇದ್ದಾರಲ್ಲ ಅಂತಂದು. ಆದರೆ ಕೊನೆಯದಾಗಿ ಅಲ್ಲಿ ವೈಟ್ ಮ್ಯಾನ್ ಬಂದು ಅವ್ರನ್ನ ಹೆಲ್ಪ್ ಮಾಡ್ತಾರೆ, ಅವ್ರ ಡೌಟನ್ನು ಕ್ಲಿಯರ್ ಮಾಡ್ತಾರೆ. ಅವಾಗ ನರೇಟರ್ಗೆ ಸಂತೋಷವಾಗುತ್ತೆ, ಇದು ಜಮೈಕಾ, ಇದು ನನ್ನ ದೇಶ, ನನ್ನ ಜನರು ಅಂಥೇಳಿ ಹೇಳ್ತಾರೆ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.